ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನನ್ನ ಫ್ರೆಂಡ್ ತಂಗಿಗೆ ಹೆಣ್ಮಗು ಆಗಿತ್ತು. ಮಗು ನೋಡ್ಲಿಕ್ಕೆ ಹೋಗೋಣ ಅಂಥೇಳಿ ಇಂದಿನ ದಿನ ಶಾಪಿಂಗಿಗೆ ಹೋಗಿದ್ವಿ. ಶಾಪಿಂಗಿಗೆ ಹೋದಾಗ ಪೂರ್ವಿಕಾ ಗರ್ಲ್ ಬೇಬಿ ಪಾಪಾಗೆ ನಾನೇ ಶಾಪಿಂಗ್ ಮಾಡಬೇಕು ಅಂಥೇಳಿ ಅವಳೇ ಎಲ್ಲ ಶಾಪಿಂಗ್ ಮಾಡಿದ್ಲು. ಪಾಪಾಗೆ ಗಿಲ್ಗಿಚ್ಚಿ ಬೇಕು, ಪಾಪಾಗೆ ಟವಲ್ ಬೇಕು, ಪಾಪಾಗೆ ಡ್ರೆಸ್ ಬೇಕು, ಪಾಪಾಗೆ ಚಳಿ ಆದರೆ ಜಾಕೆಟ್ ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಶಾಪಿಂಗ್ ಮಾಡಿ ಮನೆಗೆ ತೊಗೊಂಬಂದು ನೀಟಾಗಿ ಅವಳೇ ಪ್ಯಾಕ್ ಮಾಡಿ ಕೂಡ ತೆಗೆದಿಟ್ಲು. ಬೆಳಗ್ಗೆ ನಾನು ಹೇಳಲಿಕ್ಕಿಂತ ಮುಂಚೆನೇ ತಾನೇ ರೆಡಿ ಆಗಿಬಿಟ್ಟು ಅಮ್ಮ ಹೋಗೋಣ ಅಂಥೇಳಿ ರೆಡಿಯಾಗಿ ಕೂತ್ಲು. ಮೆಟ್ರೋದಲ್ಲಿ ಹೋಗೋಣ ಅಂಥೇಳಿ ಅವ್ರ ಅಪ್ಪನ ಹತ್ರ ಮೆಟ್ರೋ ಸ್ಟೇಷನಿಗೆ ಡ್ರಾಪ್ ತೊಗೊಂಡ್ವಿ. ಮೆಟ್ರೋ ಸ್ಟೇಷನಿಗೆ ಹೋದ್ಮೇಲೆ ಪೂರ್ವಿಕಂಗೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿಸೋದು ಕೂಡ ನಾವು ತುಂಬ ರೇರು. ಮೆಟ್ರೋದಲ್ಲಿ ಹೋಗ್ತಿರೋ ಎಕ್ಸೈಟ್ಮೆಂಟ್ ಬೇರೆ ಪೂರ್ವಿಕಂಗಿತ್ತು. ಮೆಟ್ರೋದಲ್ಲಿ ಕೂತಾಗೂ ಕೂಡ ಅಷ್ಟೇ, ಅಮ್ಮ ಪಾಪ ಎದ್ದಿರುತ್ತಾ, ಪಾಪ ಮಲಗಿರುತ್ತಾ, ಪಾಪ ಏನು ಮಾಡ್ತಾ ಇರುತ್ತೆ ಇದೇ ಕೇಳ್ತಾ ಇದ್ಲು. ಗೊರಗುಂಟೆಪಾಳ್ಯದಿಂದ ನನ್ನ ಫ್ರೆಂಡ್ ಕೂಡ ಬರೋರಿದ್ದರು. ಗೊರಗುಂಟೆಪಾಳ್ಯ ಮೆಟ್ರೋ ತನಕ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಾವು 3 ಜನ ನನ್ನ ಫ್ರೆಂಡ್ ಮನೆಗೆ ಹೊರಟ್ವಿ. ಪೂರ್ವಿಕಾ ಅವ್ರ ಮನೆಗೆ ಹೋಗ್ತಿದ್ದಂಗೆ ಮಗು ನೋಡಿ ತುಂಬಾ ಖುಷಿ ಆಯಿತು ಪೂರ್ವಿಕಂಗೆ. ಪೂರ್ವಿಕಾ ಈ ನಡುವೆ ಇಷ್ಟು ಚಿಕ್ಕ ಮಕ್ಕಳನ್ನ ಇಷ್ಟು ಎಳೆ ಮಕ್ಕಳನ್ನ ನೋಡೇ ಇರಲಿಲ್ಲ. ಅವಳಿಗೆ ಗೊಂಬೆ ಥರ ಅನಿಸ್ತಾ ಇತ್ತು. ತಾನೇ ಎಲ್ಲ ಓಪನ್ ಮಾಡಿಬಿಟ್ಟು ತಾನು ತಂದಿರೋ ಗಿಫ್ಟನ್ನ ಒಂದೊಂದೇ ಓಪನ್ ಮಾಡಿ ಕೊಟ್ಟಳು. ಮಗುನ ಕೇಳಿದ್ಲು ಹೇಗಿದೆ ಅಂತ. ಎಳೆ ಮಗು ಅಲ್ವಾ. ಅವರಮ್ಮ ಪೂರ್ವಿಕಾ ಕ್ಯೂಟಾಗಿದೆ ಅಂದ ತಕ್ಷಣ ಪೂರ್ವಿಕಂಗೆ ಖುಷಿ ಆಗೋಯ್ತು. ಯಾಕೆಂದರೆ ತಾನೇ ಶಾಪಿಂಗ್ ಮಾಡಿ ತಗೊಂಬಂದಿರೋ ಗಿಫ್ಟ್ಸ್ ಅಲ್ವಾ, ಅದಕ್ಕೆ ಮಗುನ ತಾನೇ ಎತ್ಕೋತೀನಿ ಅಂದ್ಲು. ನನಗೆ ಚಿಕ್ಕ ಮಗು ಅಲ್ಲ, ಹೆದರಿಕೆ. ಬೇಡ ಚಿನ್ನಮ್ಮ, ನಾನು ಎತ್ಕೋತೀನಿ, ನಾನು ಎತ್ಕೊಂಡಾಗೆ ನೀನು ಮಾತಾಡಿಸು ಅಂಥೇಳಿ ನಾನು ಎತ್ಕೊಂಡಾಗ ಅದಕ್ಕೆ ಲಾಲಿ ಹಾಡು ಹೇಳ್ತೀನಮ್ಮ ಅಂಥೇಳಿ ಲಾಲಿ ಹಾಡು ಹೇಳಿದ್ಲು. ಹಾಗೆ ಮಾತಾಡಿಸ್ತಾ ಇದ್ಲು. ಅಮ್ಮ ನನ್ನ ಅಕ್ಕ ಅಕ್ಕ ಅನ್ನುತ್ತೆ ಅಂತಿದ್ಲು. ಅವಳಿಗೆ ಏನೋ ಒಂಥರ ಇಷ್ಟು ಎಳೆ ಮಕ್ಕಳನ್ನ ನೋಡಿರ್ಲಿಲ್ವಲ್ಲ, ಹತ್ರದಿಂದ ನೋಡಿದ್ದು ಗೊಂಬೆ ಸಿಕ್ಕಂಗೆ ಆಗ್ಬಿಟ್ಟಿತ್ತು. ಅದ್ರ ಜೊತೆ ಮಾತಾಡಿ ಖುಷಿಪಟ್ಟು ನಾವಲ್ಲದೆ ನನ್ನ ಫ್ರೆಂಡ್ಸ್ 3 ಜನ ಕೂಡ ಬಂದಿದ್ದರು. ಎಲ್ಲರೂ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಗು ಜೊತೆ ಆಟ ಆಡಿ ಮಾತಾಡಿ ಅಲ್ಲಿಂದ ಭಾರವಾದ ಮನಸ್ಸಿಂದ ಮನೆಗೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು.